2025ಕ್ಕೆ ಬಾಯ್ ಬಾಯ್ ಹೇಳಿ 2026 ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಬರಮಾಡಿಕೊಂಡಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಸೇರಿದಂತೆ ಇಲ್ಲೆಲ್ಲವೂ ಕೂಡ ಸಂಭ್ರಮದಿಂದ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ವರ್ಷಾಚರಣೆ ಅನ್ನೋದರ ವರದಿ ಇಲ್ಲಿದೆ ನೋಡಿ. ಕ್ಕೆ ಬೈ ಬೈ, 2026ಕ್ಕೆ ಹಾಯ್ ಹಾಯ್. ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿ ಸೆಲೆಬ್ರೇಷನ್. ಎತ್ತ ಕಣ್ಣು ಹಾಯಿಸಿದ್ರು ಜನವೋಷಣ. ವಿವಿಧ ಸಾಂಗ್ಗೆ ಯುವಕ ಯುವತಿಯರ ಟಪ್ಪಾಂಗುಚ್ಚಿ ಸ್ಟೆಪ್ಸ್. ನ್ಯೂ ಇಯರ್ಗೆ ಕಾಲಿಡುತ್ತಿದ್ದಂತೆ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಪರಸ್ಪರ ವಿಶ್ ಮಾಡಿದ್ದಾರೆ. ಹೊಸ ನಿರೀಕ್ಷೆಗಳೊಂದಿಗೆ ರಾಜ್ಯಾದ್ಯಂತ 2026ಕ್ಕೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ತಟ್ ಅಂತ ನೆನಪಾಗೋದು ಎಂಜಿ ರಸ್ತೆ. ಹೊಸ ವರ್ಷ ಹಿನ್ನೆಲೆ ಇಡೀ ಎಂಜಿ ರಸ್ತೆ ಜಗಮಗಿಸುತ್ತಾ ಇತ್ತು. ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ಇನ್ನು ಕೋರಮಂಗಲ ಫುಲ್ ಕಲರ್ಫುಲ್ ಆಗಿತ್ತು. ಸಾವಿರಾರು ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ಬೆಂಗಳೂರಿನ ಹಾಟ್ಸ್ಪಾಟ್ ಬ್ರಿಗೇಡ್ ರೋಡ್ ಅಂತೂ ಜನರಿಂದ ತುಂಬಿ ತುಳುಕುತ್ತಿತ್ತು. ಸಾಂಗ್ಗೆ ಯುವಕ ಯುವತಿಯರು ಸ್ಟೆಪ್ ಹಾಕಿದ್ರು. ಇತ್ತ ಚರ್ಚ್ ಸ್ಟ್ರೀಟ್ ಕೂಡ ಫುಲ್ ಲಕಲಕ ಅನ್ನುತ್ತಿತ್ತು. ಪಬ್ ಬಾರ್ಗಳು ಫುಲ್ ಹೌಸ್ಫುಲ್ ಆಗಿದ್ವು. ಜನ ಹೊಸ ವರ್ಷದ ಸಂಭ್ರಮದಲ್ಲಿ ತೇಲಾಡಿದ್ರು. ಕೋರಮಂಗಲದಲ್ಲಿ ಪುಂಡನಿಗೆ ಪೊಲೀಸರಿಂದ ಗೂಸ. ಕೋರಮಂಗಲದಲ್ಲಿ ಪುಂಡನಿಗೆ ಪೊಲೀಸ್ ಅಧಿಕಾರಿಗಳು ಗೂಸ ಕೊಟ್ಟಿದ್ದಾರೆ. ಅನುಚಿತವಾಗಿ ವರ್ತಿಸಿದ ಯುವಕನಿಗೆ ಏಟು ಕೊಟ್ಟಿದ್ದಾರೆ. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಇನ್ನು ವೀಲಿಂಗ್, ರ್ಯಾಶ್ ಡ್ರೈವಿಂಗ್ ಹಾಗೂ ಅಪಘಾತಗಳನ್ನ ತಡೆಯಲು ನಗರದ ಬಹುತೇಕ ಎಲ್ಲ ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗಿತ್ತು. ಈ ಬಾರಿಯ ಹೊಸ ವರ್ಷ ಯಾವುದೇ ಅಚಾತುರ್ಯಗಳಿಗೆ ಆಸ್ಪದ ಇಲ್ಲದೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎರಡ್ 2025ಕ್ಕೆ ಬಾಯ್ ಬಾಯ್ ಹೇಳಿ 2026 ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಬರಮಾಡಿಕೊಂಡಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಸೇರಿದಂತೆ ಇಲ್ಲೆಲ್ಲವೂ ಕೂಡ ಸಂಭ್ರಮದಿಂದ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ವರ್ಷಾಚರಣೆ ಅನ್ನೋದರ ವರದಿ ಇಲ್ಲಿದೆ ನೋಡಿ. ಎರಡು 2025ಕ್ಕೆ ಬೈ ಬೈ, 2026ಕ್ಕೆ ಹಾಯ್ ಹಾಯ್. ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿ ಸೆಲೆಬ್ರೇಷನ್. ಎತ್ತ ಕಣ್ಣು ಹಾಯಿಸಿದ್ರು ಜನವೋಷಣ. ವಿವಿಧ ಸಾಂಗ್ಗೆ ಯುವಕ ಯುವತಿಯರ ಟಪ್ಪಾಂಗುಚ್ಚಿ ಸ್ಟೆಪ್ಸ್. ನ್ಯೂ ಇಯರ್ಗೆ ಕಾಲಿಡುತ್ತಿದ್ದಂತೆ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಪರಸ್ಪರ ವಿಶ್ ಮಾಡಿದ್ದಾರೆ. ಹೊಸ ನಿರೀಕ್ಷೆಗಳೊಂದಿಗೆ ರಾಜ್ಯಾದ್ಯಂತ 2026ಕ್ಕೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ತಟ್ ಅಂತ ನೆನಪಾಗೋದು ಎಂಜಿ ರಸ್ತೆ. ಹೊಸ ವರ್ಷ ಹಿನ್ನೆಲೆ ಇಡೀ ಎಂಜಿ ರಸ್ತೆ ಜಗಮಗಿಸುತ್ತಾ ಇತ್ತು. ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ಇನ್ನು ಕೋರಮಂಗಲ ಫುಲ್ ಕಲರ್ಫುಲ್ ಆಗಿತ್ತು. ಸಾವಿರಾರು ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ರು.
ಹಾಟ್ಸ್ಪಾಟ್ ಬ್ರಿಗೇಡ್ ರೋಡ್ ಅಂತೂ ಜನರಿಂದ ತುಂಬಿ ತುಳುಕುತ್ತಿತ್ತು. ಸಾಂಗ್ಗೆ ಯುವಕ ಯುವತಿಯರು ಸ್ಟೆಪ್ ಹಾಕಿದ್ರು. ಇತ್ತ ಚರ್ಚ್ ಸ್ಟ್ರೀಟ್ ಕೂಡ ಫುಲ್ ಲಕಲಕ ಅನ್ನುತ್ತಿತ್ತು. ಪಬ್ ಬಾರ್ಗಳು ಫುಲ್ ಹೌಸ್ಫುಲ್ ಆಗಿದ್ವು. ಜನ ಹೊಸ ವರ್ಷದ ಸಂಭ್ರಮದಲ್ಲಿ ತೇಲಾಡಿದ್ರು. ಕೋರಮಂಗಲದಲ್ಲಿ ಪುಂಡನಿಗೆ ಪೊಲೀಸರಿಂದ ಗೂಸ. ಕೋರಮಂಗಲದಲ್ಲಿ ಪುಂಡನಿಗೆ ಪೊಲೀಸ್ ಅಧಿಕಾರಿಗಳು ಗೂಸ ಕೊಟ್ಟಿದ್ದಾರೆ. ಅನುಚಿತವಾಗಿ ವರ್ತಿಸಿದ ಯುವಕನಿಗೆ ಏಟು ಕೊಟ್ಟಿದ್ದಾರೆ. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಇನ್ನು ವೀಲಿಂಗ್, ರ್ಯಾಶ್ ಡ್ರೈವಿಂಗ್ ಹಾಗೂ ಅಪಘಾತಗಳನ್ನ ತಡೆಯಲು ನಗರದ ಬಹುತೇಕ ಎಲ್ಲ ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗಿತ್ತು. ಈ ಬಾರಿಯ ಹೊಸ ವರ್ಷ ಯಾವುದೇ ಅಚಾತುರ್ಯಗಳಿಗೆ ಆಸ್ಪದ ಇಲ್ಲದೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎರಡ್ 2025ಕ್ಕೆ ಬಾಯ್ ಬಾಯ್ ಹೇಳಿ 2026 ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಬರಮಾಡಿಕೊಂಡಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಸೇರಿದಂತೆ ಇಲ್ಲೆಲ್ಲವೂ ಕೂಡ ಸಂಭ್ರಮದಿಂದ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ವರ್ಷಾಚರಣೆ ಅನ್ನೋದರ ವರದಿ ಇಲ್ಲಿದೆ ನೋಡಿ. ಎರಡು 2025ಕ್ಕೆ ಬೈ ಬೈ, 2026ಕ್ಕೆ ಹಾಯ್ ಹಾಯ್. ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿ ಸೆಲೆಬ್ರೇಷನ್. ಎತ್ತ ಕಣ್ಣು ಹಾಯಿಸಿದ್ರು ಜನವೋ ಜನ. ವಿವಿಧ ಸಾಂಗ್ಗೆ ಯುವಕ ಯುವತಿಯರ ಟಪ್ಪಂಗುಚ್ಚಿ ಸ್ಟೆಪ್ಸ್. ನ್ಯೂ ಇಯರ್ಗೆ ಕಾಲಿಡುತ್ತಿದ್ದಂತೆ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಪರಸ್ಪರ ವಿಶ್ ಮಾಡಿದ್ದಾರೆ. ಹೊಸ ನಿರೀಕ್ಷೆಗಳೊಂದಿಗೆ ರಾಜ್ಯಾದ್ಯಂತ 2026ಕ್ಕೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ತಟ್ ಅಂತ ನೆನಪಾಗೋದು ಎಂಜಿ ರಸ್ತೆ. ಹೊಸ ವರ್ಷ ಹಿನ್ನೆಲೆ ಇಡೀ ಎಂಜಿ ರಸ್ತೆ ಜಗಮಗಿಸುತ್ತಾ ಇತ್ತು. ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ಇನ್ನು ಕೋರಮಂಗಲ ಫುಲ್ ಕಲರ್ಫುಲ್ ಆಗಿತ್ತು. ಸಾವಿರಾರು ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ಬೆಂಗಳೂರಿನ ಹಾಟ್ಸ್ಪಾಟ್ ಬ್ರಿಗೇಡ್ ರೋಡ್ ಅಂತೂ ಜನರಿಂದ ತುಂಬಿ ತುಳುಕುತ್ತಿತ್ತು. ಸಾಂಗ್ಗೆ ಯುವಕ ಯುವತಿಯರು ಸ್ಟೆಪ್ ಹಾಕಿದ್ರು. ಇತ್ತ ಚರ್ಚ್ ಸ್ಟ್ರೀಟ್ ಕೂಡ ಫುಲ್ ಲಕಲಕ ಅನ್ನುತ್ತಿತ್ತು. ಪಬ್ ಬಾರ್ಗಳು ಫುಲ್ ಹೌಸ್ಫುಲ್ ಆಗಿದ್ವು. ಜನ ಹೊಸ ವರ್ಷದ ಸಂಭ್ರಮದಲ್ಲಿ ತೇಲಾಡಿದ್ರು. ಕೋರಮಂಗಲದಲ್ಲಿ ಪುಂಡನಿಗೆ ಪೊಲೀಸರಿಂದ ಗೂಸ. ಕೋರಮಂಗಲದಲ್ಲಿ ಪುಂಡನಿಗೆ ಪೊಲೀಸ್ ಅಧಿಕಾರಿಗಳು ಗೂಸ ಕೊಟ್ಟಿದ್ದಾರೆ. ಅನುಚಿತವಾಗಿ ವರ್ತಿಸಿದ ಯುವಕನಿಗೆ ಏಟು ಕೊಟ್ಟಿದ್ದಾರೆ. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಇನ್ನು ವೀಲಿಂಗ್, ರ್ಯಾಶ್ ಡ್ರೈವಿಂಗ್ ಹಾಗೂ ಅಪಘಾತಗಳನ್ನ ತಡೆಯಲು ನಗರದ ಬಹುತೇಕ ಎಲ್ಲ ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗಿತ್ತು. ಈ ಬಾರಿಯ ಹೊಸ ವರ್ಷ ಯಾವುದೇ ಅಚಾತುರ್ಯಗಳಿಗೆ ಆಸ್ಪದ ಇಲ್ಲದೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.